ದೇವರಮನಹಳ್ಳಿ ಪಟ್ಟಣದಲ್ಲಿ ಮೊದಲನೇ ದಿನದ ಹತ್ತೂರಿ ನಾಣಿಕೇರಿ ಉತ್ಸವ. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನದಿಂದ ಯಶಸ್ವಿ ಕಾರ್ಯಕ್ರಮ. ನಾಣಿಕೇರಿ ಉತ್ಸವ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿ ಸೇರಿದಂತೆ ವಿವಿಧ ಗಣ್ಯರು ಭಾಗಿ. ವಾಣಿನವರೆಗೆ ನಾಣಿಕೇರಿಯ ಇತಿಹಾಸವನ್ನ ಸಾರಿರ್ತಕ್ಕಂಥ ನಮ್ಮೂರಿನ ಹೆಮ್ಮೆಯ ಎಲ್ಲ ಕಲಾವಿದ್ರೆ ಇವನಾರವ 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 ಎಂದೆನಿಸುತ್ತಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಎನ್ನುವ ಹಾಗೆ ಇವತ್ತಿನ ಯುವಕರು ಅನೇಕ ದುಶ್ಚಟಗಳಿಂದ ತಮ್ಮ ಜೀವನವನ್ನ ವ್ಯಕ್ತಿತ್ವವನ್ನ ಹಾಳು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇವತ್ತು ನಾಣಿಕೇರಿಯ ಸೇವಾ ಟ್ರಸ್ಟ್ನ ಎಲ್ಲ ಯುವ ಮಿತ್ರರು ಕೂಡ ನಾವು ನಡೆದು ಬಂದಿರ್ತಕ್ಕಂಥ ನಾವು ವಾಸವಾಗಿರ್ತಕ್ಕಂಥ ನಾರಾಯಣ ದೇವರ ಕೆರೆಯನ್ನ ನೆನಪಿಸಿಕೊಳ್ಳೋದ್ರ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ನಾರಾಯಣ ದೇವರ ಕೆರೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಒಳಿತಿಗಾಗಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಈ ನಾಡಿಗೆ ನೀಡುವಾಗ ಅಲ್ಲಿ ನಮ್ಮ ಪೂರ್ವಜರ ಆಸ್ತಿಗಳಿರ್ಬೋದು, ಮನೆ ಮಠಗಳಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ತ್ಯಾಗವನ್ನು ಮಾಡಿ ಇವತ್ತು 1957ರಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಣೆಕಟ್ಟನ್ನ ಕಟ್ಟುವ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಗ್ರಾಮಗಳನ್ನ ನಮ್ಮ ಹಿರಿಯರ ಆಸ್ತಿಗಳನ್ನ ನಾವೆಲ್ಲರೂ ಕೂಡ ಬಿಟ್ಟು ಬೇರೆ ಕಡೆಗೆ ಬಂದು ಇವತ್ತು ಜೀವನವನ್ನ ಕಟ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ನಮಗೊಂದು ಪ್ರೌಢ ಶಿಕ್ಷಣದಲ್ಲಿ ಕೆರೆಗೆ ಹಾರುವಂತ ಒಂದು ಪದ್ಯ ಇತ್ತು. ಅದರಲ್ಲಿ ನಾಡಿನ ಹಿರಿಮೆಗಾಗಿ ಸಮಾಜದ ಒಳಿತಿಗಾಗಿ ಮಲ್ಲನಗೌಡರು ಕೆರೆಯನ್ನು ಕಟ್ಟುವಾಗ ಕೆರೆಯನ್ನು ಕಟ್ಟಿಸಿರ್ತಾರೆ. ಆ ಕೆರೆಗೆ ನೀರು ಬರ್ಬೇಕಂದ್ರೆ ಆ ಮನೆ ಸಸಿಯನ್ನ ಹಾರವಾಗಿ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿರ್ತದೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಆಣೆಕಟ್ಟು ಕಟ್ಟಲು ನಾವೆಲ್ಲರೂ ಕೂಡ ಇವತ್ತು ಹಾರವಾಗಿ ತುಂಗಭದ್ರಾ ಜಲಾಶಯಕ್ಕೆ ಹಾರವಾಗಿ ನಾವೆಲ್ಲರೂ ಕೂಡ ಇವತ್ತು ಶಿಫ್ಟ್ ಆಗಿ ಬೇರೆ ಕಡೆಗೆ ನಮ್ಮ ಜೀವನವನ್ನ ಕಂಡುಕೊಂಡಿದ್ದೇವೆ. ಯಾವತ್ತೂ ಕೂಡ ನಾಡಿನ ಹಿರಿಮೆಗಾಗಿ ಸಮಾಜದ ಒಳಿತಿಗಾಗಿ ನಮ್ಮ ಪೂರ್ವಜರು ವಾಸವಾಗಿರ್ತಕ್ಕಂಥ ನೆಲವನ್ನ, ಮನೆಗಳನ್ನ, ಆಸ್ತಿ ಪಾಸ್ತಿಗಳನ್ನ ನಾವೆಲ್ಲರೂ ಕೂಡ ಬಿಟ್ಟು ಬಂದಿದ್ರು ಕೂಡ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲ ಆ ಸಂತತಿಯ ಹೆಮ್ಮೆ ಅಂತ ನಾವೆಲ್ಲರೂ ಕೂಡ ಇವತ್ತು ಭಾವಿಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ತಾರಳ್ಳಿ ಇರ್ಬೋದು, ಗೌರಿಪುರ ಇರ್ಬೋದು, ಬಸಾಪುರ ಇರ್ಬೋದು, ಹಳ್ಳಹಳ್ಳಿ ಇರ್ಬೋದು, ಕುರುದಗಟ್ಟಿ ಇರ್ಬೋದು, ಹಾಗೆಯೇ ಅನೇಕ 33 ಹಳ್ಳಿಗಳಲ್ಲೂ ಅವತ್ತು ಮಲ್ಲಾಪುರ ತಾಲೂಕಿನಲ್ಲಿ ನಾರಾಯಣ ದೇವರ ಕೆರೆ ಇವತ್ತು ಯಾವ ರೀತಿ ಮರಮನಹಳ್ಳಿ ಹೋಬಳಿಯಲ್ಲಿ ಮರಮನಹಳ್ಳಿ ಮುಖ್ಯ ಸ್ಥಾನವಾಗಿದೆಯೋ ಹಂಗ ಅವತ್ತು ಕೂಡ ನಾರಾಯಣ ದೇವರ ಕೆರೆ ಕೂಡ ಮಲ್ಲಾಪುರ ತಾಲೂಕಿನಲ್ಲಿ ಮುಖ್ಯ ಕೇಂದ್ರವಾಗಿತ್ತು. ಈಗಾಗಲೇ ನಾರಾಯಣ ದೇವರ ಕೆರೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಸ್ನೇಹಿತರು ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಹಾಗೆಯೇ 2013ರಲ್ಲಿ ನಮ್ಮ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಮರಣ್ಣವರು ಅವತ್ತು ಕೂಡ ನಾರಾಯಣ ದೇವರ ಕೆರೆ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ರು. ಆಪತ್ಪಾದ ಅಮ್ಮಣ್ಣ ಮತ್ತು ನಾರಾಯಣ ದೇವರ ಕೆರೆ ಧ್ರುವನಾರಾಯಣ ಅವರು ನಾರಾಯಣ ದೇವರ ಕೆರೆ ಬಗ್ಗೆ ಅವತ್ತು ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿದ್ರು. ಅವತ್ತು ಕೂಡ ಅಮ್ಮಣ್ಣ ಅವರು ಕೇಳ್ಕೊಂಡಾಗ ನಾವು ಕೂಡ ನಮ್ಮ ಹಿರಿಯರ ಹೆಸರಿನಲ್ಲಿ ಪ್ರಕಾಶನ ಕೂಡ ಮಾಡಿಕೊಟ್ಟಿದ್ದು ಕೂಡ ನನಗೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತೈತಿ. ಇವತ್ತು ನಾರಾಯಣ ದೇವರ ಕೆರೆಯ ಸೇವಾ ಟ್ರಸ್ಟ್ನ ಎಲ್ಲ ಯುವಕರು ಕೂಡ ಯಾವುದೇ ರೀತಿ ಅಳಿಗುಂದದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಾರಾಯಣ ದೇವರ ಕೆರೆಯ ಇತಿಹಾಸವನ್ನ ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀವಿ ಅಂತ ಹೇಳಿ ಹೇಳ್ತಾ
ಇವತ್ತು ನಿಂದಕರಿರಬೇಕಯ್ಯ, ನಿಂದಕರಿರಬೇಕು. ಮಂದಿಯಲ್ಲಿ ಸಂಧಿಯಲ್ಲಿ ಹಂದಿಗಳಿದ್ದಂತೆ ನಿಂದಕರಿರಬೇಕು. ಯಾವುದೇ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಅನೇಕ ಟೀಕೆ ಟಿಪ್ಪಣಿಗಳು ಬರುವುದು ಸಹಜ. ನಿಜಕ್ಕೂ ಕೂಡ ಯುವಕರಿಗೆ ಯಾವತ್ತು ನಮ್ಮೂರಿನ ಯುವಕರಿಗೆ ನಾವೆಲ್ಲರೂ ಕೂಡ ಬೆಂದಟ್ಟಣ. ಒಳ್ಳೆ ಕಾರ್ಯಗಳಿಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸೋಣ. ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ